A spring of force constant K is cut into lengths of ratio 1:2:3. They are connected in series and the new force constant is K dash. Then they are connected in parallel and force constant is K double dash. Then K dash is to K double dash is. ಮೊದಲಿಗೆ ನಾವು ಒಂದು ಸ್ಪ್ರಿಂಗ್ ನ ಕನ್ಸಿಡರ್ ಮಾಡೋಣ. ಅದರ ಲೆಂತ್ ನಾನು 6L ಅಂತ ತಗೊಳ್ತಾ ಇದ್ದೀನಿ. ಯಾಕೆ 6L ಅಂತ ತಗೊಳ್ತಾ ಇದ್ದೀನಿ ಅಂದ್ರೆ ಆಮೇಲೆ ಅದನ್ನ ನಾವು 3 ಸ್ಪ್ರಿಂಗ್ ಆಗಿ ಕಟ್ ಮಾಡ್ತೀವಿ. ಅವುಗಳ ಲೆಂತ್ ರೇಷಿಯೋನ 1:2:3 ಅಂತ ಕೊಟ್ಟಿದ್ದಾರೆ. ಇದನ್ನ ಆಡ್ ಮಾಡಿದ್ರೆ ಅಂದ್ರೆ 1 + 2 + 3 ಮಾಡಿದ್ರೆ ನಮಗೆ 6 ಅಂತ ಬರುತ್ತೆ. ಹಾಗಾಗಿ ಟೋಟಲ್ ಲೆಂತ್ ನ ನಾವು 6L ಅಂತ ತಗೊಳ್ತಾ ಇದ್ದೀನಿ. ಈಗ ತಗೊಳ್ಳೋದ್ರಿಂದ ನನಗೆ ಸಾಲ್ವ್ ಮಾಡಬೇಕಾದ್ರೆ ಈಸಿಯಾಗಿ ನಮ್ಗೆ ಉತ್ತರ ಸಿಗುತ್ತೆ, ಫ್ರಾಕ್ಷನ್ಸ್ ಬರೋದಿಲ್ಲ. ಸೊ ಈ ಸ್ಪ್ರಿಂಗ್ ನ ನಾನು 6 ಈಕ್ವಲ್ ಪಾರ್ಟ್ಸ್ ನ ಗುರುತು ಮಾಡ್ಕೊಳ್ತಾ ಇದ್ದೀನಿ. ಯಾಕೆ 6 ಪಾರ್ಟ್ಸ್ ನ ಗುರುತು ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಅದಕ್ಕೂ ಅದೇ ಆನ್ಸರ್ 1:2:3 ಇದೆ ಅಲ್ವಾ, ಅದನ್ನ ಆಡ್ ಮಾಡಿದ್ರೆ ನನಗೆ 6 ಬರುತ್ತೆ. ಈಗ ಇದನ್ನ 3 ಭಾಗಗಳಾಗಿ ಕಟ್ ಮಾಡಬೇಕು. ಸೊ ಮೊದಲನೇ ಸ್ಪ್ರಿಂಗಿಗೆ ಭಾಗ ಎಷ್ಟು ಬರುತ್ತೆ? 1. ಹಾಗಾಗಿ ಅದರ ಲೆಂತ್ ನಮಗೆ ಏನಂತ ಸಿಗುತ್ತೆ? L ಅಂತ ಸಿಗುತ್ತೆ. ಸೊ ಅದನ್ನ ಗುರುತು ಮಾಡ್ಕೊಳ್ತಾ ಇದೀವಿ, ಕಟ್ ಮಾಡಿ ತೆಗಿತಾ ಇದೀವಿ. ಈಗ ಎರಡನೇ ಸ್ಪ್ರಿಂಗಿಗೆ ಎಷ್ಟು ಭಾಗ ಬರಬೇಕು? 2 ಭಾಗ ಬರಬೇಕು, ಅಂದ್ರೆ 2 ಪಾರ್ಟ್ಸ್ ಬರಬೇಕು. ಸೊ ಅದರ ಲೆಂತ್ ಎಷ್ಟಾಗುತ್ತೆ? 2L. ಅದನ್ನು ಕೂಡ ನಾವು ಕಟ್ ಮಾಡಿ ತಗೊಳ್ತಾ ಇದೀವಿ. ಮೂರನೇ ಸ್ಪ್ರಿಂಗಿಗೆ ಎಷ್ಟು ಭಾಗ ಬರಬೇಕು? 3 ಪಾರ್ಟ್ಸ್. ಹಾಗಾಗಿ 3 ಪಾರ್ಟ್ಸ್ ನ ಚೂಸ್ ಮಾಡಿದೀವಿ. ಅದರ ಲೆಂತ್ ಎಷ್ಟು ಬರುತ್ತೆ? 3L. ಅದನ್ನು ಕೂಡ ಕಟ್ ಮಾಡಿ ತಗೊಳ್ತಾ ಇದೀವಿ. ಸೊ ಇಲ್ಲಿ ಮೊದಲನೇ ಸ್ಪ್ರಿಂಗಿಗೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ನಾವು K1 ಅಂತ ಅನ್ಕೊಳ್ಳೋಣ, ಅದರ ಲೆಂತ್ ಎಷ್ಟಿದೆ? L. ಎರಡನೇ ಸ್ಪ್ರಿಂಗಿಗೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ K2 ಅಂತ ಅನ್ಕೊಳ್ಳೋಣ, ಅದರ ಲೆಂತ್ ಎಷ್ಟಿದೆ? 2L. ಮೂರನೇ ಸ್ಪ್ರಿಂಗಿಗೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ K3 ಅಂತ ಅನ್ಕೊಳ್ಳೋಣ, ಅದರ ಲೆಂತ್ ಎಷ್ಟಿದೆ? 3L. ಇಲ್ಲಿ ನಾವು ಬಳಸಬೇಕಾಗಿರೋ ಫಾರ್ಮುಲಾ ಏನಪ್ಪಾ ಅಂದ್ರೆ KL = ಕಾನ್ಸ್ಟೆಂಟ್. ಈ ಫಾರ್ಮುಲಾ ಬಳಸಬೇಕಾದ್ರೆ ಎಚ್ಚರಿಕೆ ಇರಲಿ, ನಾವು ಒಂದೇ ಸ್ಪ್ರಿಂಗ್ ಇಂದ ಬಹಳಷ್ಟು ಸ್ಪ್ರಿಂಗ್ಗಳನ್ನ ಕಟ್ ಮಾಡಿ ತೆಗೆದಾಗ ಈ ಫಾರ್ಮುಲಾ ಬಳಸ್ತೀವಿ. ಸೊ ಏನದು? ಸ್ಪ್ರಿಂಗ್ ಕಾನ್ಸ್ಟೆಂಟ್ ಇಂಟು ಇಟ್ಸ್ ಲೆಂತ್ = ಕಾನ್ಸ್ಟೆಂಟ್. ಸೊ ಮೊದಲನೇ ಸ್ಪ್ರಿಂಗ್ ಇದನ್ನ ಅಪ್ಲೈ ಮಾಡಿದ್ರೆ K1 × L ಆಯ್ತು, ಎರಡನೇ ಸ್ಪ್ರಿಂಗ್ ಅಪ್ಲೈ ಮಾಡಿದ್ರೆ K2 × 2L ಆಯ್ತು, ಮೂರನೇ ಸ್ಪ್ರಿಂಗ್ ಅಪ್ಲೈ ಮಾಡಿದ್ರೆ K3 × 3L ಆಯ್ತು. ಇವೆಲ್ಲ ಒಂದಕ್ಕೊಂದು ಈಕ್ವಲ್ ಇರುತ್ತೆ. ಮತ್ತೆ ಕಟ್ ಮಾಡೋಕ್ಕಿಂತ ಮುಂಚೆ ಐತಲ್ಲ ಆ ಸ್ಪ್ರಿಂಗಿಗೂ ಇದು ಈಕ್ವಲ್ ಆಗಬೇಕು. ಸೊ ಆ ಸ್ಪ್ರಿಂಗಿಗೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ K ಅಂತ ಇದೆ, ಲೆಂತ್ 6L ಅಂತ ಇದೆ. ಸೊ ಈ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ನಮಗೆ K1, K2, K3 ಸಿಗುತ್ತೆ. K1 ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗ್ತಾ ಇದೆ ನಮ್ಗಿಲ್ಲಿ? 6K. K2 ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗ್ತಾ ಇದೆ ನಮ್ಗಿಲ್ಲಿ? 3K. K3 ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗ್ತಾ ಇದೆ ನಮ್ಗಿಲ್ಲಿ? 2K. ಸೊ ಇಷ್ಟು K ವ್ಯಾಲ್ಯೂಸ್ ನಮಗೆ ಸಿಗ್ತಾ ಇದೆ. ಮೊದಲನೇ ಸ್ಪ್ರಿಂಗಿಗೆ K ವ್ಯಾಲ್ಯೂ ಏನಿದೆ? 6K. ಎರಡನೇ ಸ್ಪ್ರಿಂಗಿಗೆ K ವ್ಯಾಲ್ಯೂ ಎಷ್ಟಿದೆ? 3K. ಮೂರನೇ ಸ್ಪ್ರಿಂಗಿಗೆ K ವ್ಯಾಲ್ಯೂ ಎಷ್ಟಿದೆ? 2K. ಸೊ ಇಷ್ಟು ಮಾಹಿತಿ ನಮಗೆ ಸಿಕ್ಕಿದೆ. ಈಗ ಈ ಮೂರು ಸ್ಪ್ರಿಂಗ್ ಅನ್ನ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಸೊ ಅವಾಗ K ಡ್ಯಾಶ್ ಏನಾಗುತ್ತೆ ಅನ್ನೋದಕ್ಕೆ ಈ ತರ ಒಂದು ಫಾರ್ಮುಲಾ ಇದೆ. 1/K ಡ್ಯಾಶ್ = 1/K1 + 1/K2 + 1/K3. 1/K3. ಸೊ ಇದನ್ನ ನಾನು ಸಾಲ್ವ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಸಾಲ್ವ್ ಮಾಡೋದಕ್ಕೆ ಹೋಗೋದಿಲ್ಲ ಅಂದ್ರೆ ಈ ಮೂರು ಸ್ಪ್ರಿಂಗ್ ಅನ್ನ ಜಾಯಿನ್ ಮಾಡಿದ್ರೆ ನಮಗೆ ಇನಿಷಿಯಲ್ ಸ್ಪ್ರಿಂಗ್ ಸಿಗುತ್ತೆ. ಇನಿಷಿಯಲ್ ಸ್ಪ್ರಿಂಗ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಎಷ್ಟು ಅಂತ ಈಗಾಗಲೇ ನಮ್ಗೆ ಗೊತ್ತಿದೆ, ಅದೇನಿದೆ? K. ಸೊ ಹಾಗಾಗಿ ಇದನ್ನ ಸಾಲ್ವ್ ಮಾಡೋದಕ್ಕೆ ಹೋಗಲ್ಲ. ನಾವು ಸಾಲ್ವ್ ಮಾಡಿದ್ರು ಕೂಡ ನಮ್ಗೆ ಇದೇ ಆನ್ಸರ್ ಬರುತ್ತೆ. ಸೊ ನಾನು ಶಾರ್ಟ್ ಕಟ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಈಗ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಫಾರ್ಮುಲಾ ಏನಿದೆ? K ಡಬಲ್ ಡ್ಯಾಶ್ = K1 + K2 + K3. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ 11K ಅಂತ ಬರ್ತಾ ಇದೆ. ಸೊ ಅವ್ರ ರೇಷಿಯೋ ಕೇಳ್ತಾ ಇರೋದೇನು? K ಡ್ಯಾಶ್ = K ಡಬಲ್ ಡ್ಯಾಶ್. ಅದರ ಆನ್ಸರ್ ನಮ್ಗೆ ಏನ್ ಬರುತ್ತೆ? 1:11. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ದಿ ರೇಷಿಯೋ ಆಫ್ ರಿಸಾಲ್ವಿಂಗ್ ಪವರ್ಸ್ ಆಫ್ an optical microscope for two wavelengths λ1 = 4000 angstrom and λ2 = 6000 angstrom is. ನಮಗೆ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪಿಗೆ ಫಾರ್ಮುಲಾ ಗೊತ್ತಿದೆ. Rp = 2n sin β / 1.22 λ. ಇಲ್ಲಿ n sin β ಅನ್ನೋದು ನ್ಯೂಮರಿಕಲ್ ಅಪರ್ಚರ್ ಆಫ್ ದಿ ಮೈಕ್ರೋಸ್ಕೋಪ್ ಬರುತ್ತೆ. ಅದು ಒಂದೇ ಮೈಕ್ರೋಸ್ಕೋಪ್ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಅದು ಸೇಮ್ ಇರುತ್ತೆ. ಸೊ ಹಾಗಾಗಿ ರಿಸಾಲ್ವಿಂಗ್ ಪವರ್ ನ ನಾವು ಇಲ್ಲಿ ಏನಂತ ಬರ್ಕೊಳ್ಬಹುದು? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ಸೊ ಹಾಗಾಗಿ ರಿಸಾಲ್ವಿಂಗ್ ಪವರ್ ಇನ್ ದಿ ಫಸ್ಟ್ ಕೇಸ್ ಡಿವೈಡೆಡ್ ಬೈ ರಿಸಾಲ್ವಿಂಗ್ ಪವರ್ ಇನ್ ದಿ ಸೆಕೆಂಡ್ ಕೇಸ್. ಅವ್ರು ಕೇಳ್ತಾ ಇರೋ ರೇಷಿಯೋ ಇದಾಗಿದೆ. ಸೊ ಅದನ್ನ ಸಾಲ್ವ್ ಮಾಡಿದ್ರೆ ನಮಗೆ λ2 / λ1 ಬರುತ್ತೆ. λ2 ಎಷ್ಟು ಅಂತ ಕೊಟ್ಟಿದ್ದಾರೆ? 6000 ಆಂಗ್ಸ್ಟ್ರಾಮ್.
ಲ್ಯಾಂಬ್ಡಾ 1 ಎಷ್ಟು ಕೊಟ್ಟಿದ್ದಾರೆ 4000 ಆಂಗ್ಸ್ಟ್ರಾಮ್. ಸೊ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸಿಗ್ತಕ್ಕಂತಹದ್ದು 3/2. ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ದಿ ಟೂ ನಿಯರೆಸ್ಟ್ ಹಾರ್ಮೋನಿಕ್ಸ್ ಆಫ್ ಎ ಟ್ಯೂಬ್ closed at one end and open at another end are 220 Hz and 260 Hz. What is the fundamental frequency of the system? ಇಲ್ಲಿ frequency of nth mode for closed pipe ಏನಿದೆ ಅದಕ್ಕೆ ಫಾರ್ಮುಲಾ ಈ ತರ ಬರುತ್ತೆ 2n-1 into v divided by 4l. ಇಲ್ಲಿ n ಅನ್ನೋದು ಎಷ್ಟನೇ ಮೋಡಲ್ ಅದು ವೈಬ್ರೇಟ್ ಆಗುತ್ತಾ ಇದೆ ಅಂತ ಹೇಳುತ್ತೆ. v ಅಂತಕ್ಕಂಥದ್ದು ಸ್ಪೀಡ್ ಆಫ್ ಸೌಂಡ್ ಇನ್ ದಿ ಗಿವನ್ ಮೀಡಿಯಂ ಆಗಿದೆ. ಎಲ್ ಅಂತಕ್ಕಂಥದ್ದು ಲೆಂತ್ ಆಫ್ ದಿ ಕ್ಲೋಸ್ಡ್ ಪೈಪ್ ಆಗಿದೆ. ಈಗ ಇದರ ನೆಕ್ಸ್ಟ್ ಮೋಡಿಗೆ ಹೋದ್ರೆ ಅಂದ್ರೆ n+1th ಮೋಡಿಗೆ ಹೋದ್ರೆ ನಮಗೆ ಫ್ರೀಕ್ವೆನ್ಸಿ ಎಷ್ಟು ಬರುತ್ತೆ? ಬಹಳ ಸಿಂಪಲ್, n ಬದಲು ನಾವು ಏನನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು? n+1. ಸೊ ಹಾಗಾಗಿ ಫಾರ್ಮುಲಾ ಈ ತರ ಬರುತ್ತೆ. ಒಂದೇ ಒಂದು ಡಿಫರೆನ್ಸ್ ಏನು? n ಬದಲು n+1 ಬರ್ಕೊಂಡಿದೀವಿ. ಈಗ ಇಲ್ಲಿ ಡಿಫರೆನ್ಸ್ ನೋಡಿದ್ರೆ ಡಿಫರೆನ್ಸ್ ಇನ್ ಫ್ರೀಕ್ವೆನ್ಸೀಸ್ ಆಫ್ ಕಾನ್ಸಿಕ್ಯೂಟಿವ್ ಮೋಡ್ಸ್ ಏನಿದೆ ಅದನ್ನ ನೋಡಿದ್ರೆ ಅಂದ್ರೆ fn+1 ಮೈನಸ್ fn ಇದನ್ನ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ 2 times v divided by 4l ಅಂತ ಬರುತ್ತೆ. ಸೊ ಇಲ್ಲಿ v divided by 4l ಏನಿದೆ ಅದು ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಫೈನಲ್ ಆಗಿ ನಾನು ಏನಂತ ಬರ್ಕೊಳ್ಳೋದು 2 times f1 ಅಂದ್ರೆ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಇದನ್ನ ನಾವು ಜನರಲ್ ಫಾರ್ಮುಲಾ ಆಗಿ ಯೂಸ್ ಮಾಡಬಹುದು ಮತ್ತೆ ಶಾರ್ಟ್ ಕಟ್ ಫಾರ್ಮುಲಾ ಆಗಿ ನಾವು ನ್ಯೂಮರಿಕಲ್ಸ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಏನದು ಅಂದ್ರೆ ಡಿಫರೆನ್ಸ್ ಇನ್ ಕಾನ್ಸಿಕ್ಯೂಟಿವ್ ಫ್ರೀಕ್ವೆನ್ಸೀಸ್ ಇನ್ ಕ್ಲೋಸ್ಡ್ ಪೈಪ್ ಏನಿರುತ್ತೆ ಅದು 2 times ಫಂಡಮೆಂಟಲ್ ಫ್ರೀಕ್ವೆನ್ಸಿ ಇರುತ್ತೆ. ಈಗ ಅದನ್ನೇ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಸೊ n+1th ಮೋಡ್ಗೆ ಫ್ರೀಕ್ವೆನ್ಸಿ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 260. nth ಮೋಡ್ ಅಲ್ಲಿ ಫ್ರೀಕ್ವೆನ್ಸಿ ಎಷ್ಟಿದೆ? 220. ಸೊ ಇವುಗಳ ಡಿಫರೆನ್ಸ್ ಏನಿದೆ ಅದು 2 times ಫಂಡಮೆಂಟಲ್ ಫ್ರೀಕ್ವೆನ್ಸಿ ಆಗಿರಬೇಕು. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ f1 20 Hz ಅಂತ ಬರ್ತಾ ಇದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. ಕನ್ಸಿಡರ್ ಎ ಡ್ರಾಪ್ ಆಫ್ ರೈನ್ ವಾಟರ್ ಹ್ಯಾವಿಂಗ್ ಮಾಸ್ 1 gram falling from a height of 1 kilometer. It hits the ground with a speed of 50 meter per second. Take g constant with a value 10 meter per second squared. The work done by the gravitational force and the resistive force of air is. So work done by gravitational force ಗೆ ನಮಗೆ ಫಾರ್ಮುಲಾ ಈಗ ಆಲ್ರೆಡಿ ಗೊತ್ತಿದೆ, mgh. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಮಾಸ್ ನ 1 ಗ್ರಾಮ್ ಅಂತ ಕೊಟ್ಟಿದ್ದಾರೆ ಅಂದ್ರೆ 10⁻³ kg ಆಯ್ತು. ಜಿ ವ್ಯಾಲ್ಯೂ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್ ಇದೆ. ಹೆಚ್ 1 ಕಿಲೋಮೀಟರ್ ಇದೆ, ಅದನ್ನ ನಾವು 10⁻³ ಮೀಟರ್ಸ್ ಅಂತ ಬರ್ಕೊಳ್ಬಹುದು. ಸಾಲ್ವ್ ಮಾಡಿದ್ರೆ 10 joules ಅಂತ ಗೊತ್ತಾಗ್ತಾ ಇದೆ. ಸೊ ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟು ಅಂತ ಗೊತ್ತಾಯ್ತು? 10 joules. ಈಗ ನಾವು ಏನ್ ಕಂಡುಹಿಡಿಬೇಕಾಗಿದೆ? ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಕಂಡುಹಿಡಿಬೇಕಾಗಿದೆ. ಅದಕ್ಕೆ ಫಾರ್ಮುಲಾ ಏನು? ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಸೊ ಡ್ರಾಪ್ ರೆಸ್ಟ್ ಇಂದ ಶುರು ಮಾಡ್ತಾ ಇರೋದ್ರಿಂದ ಇನಿಷಿಯಲ್ ಸ್ಪೀಡ್ 0 ಇರುತ್ತೆ, ಹಾಗಾಗಿ ಇನಿಷಿಯಲ್ ಕೈನೆಟಿಕ್ ಎನರ್ಜಿ 0 ಇರುತ್ತೆ. ಫೈನಲ್ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ? ½ ಇಂಟು ಮಾಸ್ ಇಂಟು ಫೈನಲ್ ವೆಲಾಸಿಟಿ ಸ್ಕ್ವೇರ್ಡ್. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ½ ಇಂಟು ಎಂ ಎಷ್ಟಿದೆ? 10⁻³ kg ಇದೆ. ವಿ ಸ್ಪೀಡ್ ಎಷ್ಟು ಅಂತ ಕೊಟ್ಟಿದ್ದಾರೆ? 50. ಸೊ ಹಾಗಾಗಿ 50 ಸ್ಕ್ವೇರ್ಡ್. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ 1.25 joules ಅಂತ ಗೊತ್ತಾಗ್ತಾ ಇದೆ. ಸೊ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಏನಿದೆ ಅದು 1.25 joules. ಈಗ ವರ್ಕ್ ಎನರ್ಜಿ ಥಿಯರಮ್ ನ ನಾವು ಗಮನಿಸಿದ್ರೆ ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಪ್ಲಸ್ ವರ್ಕ್ ಡನ್ ಬೈ ಏರ್ ರೆಸಿಸ್ಟಿವ್ ಫೋರ್ಸ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10 ಪ್ಲಸ್ WR ಇಸ್ ಈಕ್ವಲ್ ಟು 1.25 joules. ಸೊ WR ಗೆ ಏನು ಅಂತ ಆನ್ಸರ್ ಗೊತ್ತಾಗ್ತಾ ಇದೆ ನಮಗೆ? -8.75 joules. ಸೊ ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್ 10 joules ಇದೆ. ವರ್ಕ್ ಡನ್ ಬೈ ಏರ್ ರೆಸಿಸ್ಟಿವ್ ಫೋರ್ಸ್ -8.75 joules ಇದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. ಎ ಫಿಸಿಕಲ್ ಕ್ವಾಂಟಿಟಿ ಆಫ್ ದಿ ಡೈಮೆನ್ಷನ್ಸ್ ಆಫ್ ಲೆಂತ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಔಟ್ ಆಫ್ ಸಿ, g and e square divided by 4πε0 is. C is velocity of light, g is universal constant of gravitation and e is charge. ಇಲ್ಲಿ c ನ ಸ್ಪೀಡ್ ಆಫ್ ಲೈಟ್ ಅಂತ ಕೊಟ್ಟಿದ್ದಾರೆ, ಅದರ ಯೂನಿಟ್ ಏನಂತ ಬರುತ್ತೆ? ಮೀಟರ್ ಪರ್ ಸೆಕೆಂಡ್. ಇಲ್ಲಿ g ಅನ್ನೋದು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಆಗಿದೆ. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಪ್ರಕಾರ ಅದಕ್ಕೆ ಫಾರ್ಮುಲಾ ಬರೆಯೋದಾದ್ರೆ ನಾನು F r² ಡಿವೈಡೆಡ್ ಬೈ m1 m2 ಅಂತ ಬರೀಬಹುದು. ಹಾಗಾಗಿ ಯೂನಿಟ್
ಆಫ್ ಜಿ ಏನಾಗುತ್ತೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್. ಸೊ ಇ ಸ್ಕ್ವೇರ್ ಡಿವೈಡೆಡ್ ಬೈ 4πε0 ಏನಿದೆ ಅದನ್ನ ನಾನು ಕೂಲಂಬ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನ ಬಳಸಿ ಬರೆಯೋದಾದ್ರೆ ಎಫ್ ಆರ್ ಸ್ಕ್ವೇರ್ಡ್ ಅಂತ ಬರೀಬಹುದು. ಸೊ ಹಾಗಾಗಿ ಅದರ ಯೂನಿಟ್ ಏನಾಗುತ್ತೆ ನ್ಯೂಟನ್ ಮೀಟರ್ ಸ್ಕ್ವೇರ್. ಸೊ ನಮಗೆ ಸಿಕ್ಕಿರ್ತಕ್ಕಂತಹ ಯೂನಿಟ್ಸ್ ನ ನಾವು ಪ್ರತಿಯೊಂದು ಆಪ್ಷನ್ ಅಲ್ಲಿ ಬಳಸಿ ಸಾಲ್ವ್ ಮಾಡ್ತಾ ಹೋದ್ರೆ ಯಾವ ಆಪ್ಷನ್ಗೆ ಮೀಟರ್ ಉಳ್ಕೊಳ್ಳುತ್ತೋ ಅದೇ ನಮಗೆ ಬೇಕಾಗಿರೋ ಆಪ್ಷನ್ ಆಗುತ್ತೆ. ಸೊ ಈ ತರ ನೀವು 1 by 1 ಚೆಕ್ ಮಾಡ್ತಾ ಹೋಗ್ಬೇಕು. ನಾನು ಆಪ್ಷನ್ ಡಿ ಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಆನ್ಸರ್ ಅಲ್ಲೇ ಇದೆ. ಸೊ ಮೆಥಡ್ ಅಷ್ಟೇ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಡಿ ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ 1 by c ಸ್ಕ್ವೇರ್ಡ್ ಇದೆ, ಯೂನಿಟ್ ವೈಸ್ ಅದನ್ನ ಬರೆದ್ರೆ 1 divided by ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್ ಆಯ್ತು. ವಿತ್ ಇನ್ ದಿ ಬ್ರಾಕೆಟ್ ಜಿ ಇದೆ, ಜಿ ಗೆ ಯೂನಿಟ್ ನಾವು ಈಗಾಗಲೇ ಫೈಂಡ್ ಔಟ್ ಮಾಡಿದ್ವಿ, ಎನ್ ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಕೆ ಜಿ ಸ್ಕ್ವೇರ್. ಸೊ ಇಂಟು ಇ ಸ್ಕ್ವೇರ್ ಡಿವೈಡೆಡ್ ಬೈ 4πε0 ಗೆ ಯೂನಿಟ್ ಕಂಡುಹಿಡಿದಿದ್ವಿ, ಅದು ನ್ಯೂಟನ್ ಮೀಟರ್ ಸ್ಕ್ವೇರ್ ಇದೆ. ಸೊ ಬ್ರಾಕೆಟ್ ಕ್ಲೋಸ್ ಮಾಡ್ತೀವಿ. ದಿಸ್ ಹ್ಯಾಸ್ ಟು ಬಿ ರೈಸ್ ಟು ದಿ ಪವರ್ 1/2. ಸೊ ಹೊರಗಡೆ ಏನಿದೆ 1 by ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ನ್ಯೂಟನ್ ಮೀಟರ್ ಸ್ಕ್ವೇರ್ ಇಂಟು ನ್ಯೂಟನ್ ಮೀಟರ್ ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟ್ ಮಾಡಿದ್ರೆ ನ್ಯೂಮರೇಟರ್ ಅಲ್ಲಿ ನ್ಯೂಟನ್ ಮೀಟರ್ ಸ್ಕ್ವೇರ್ ಉಳ್ಕೊಳ್ತು. ಡಿನಾಮಿನೇಟರ್ ಅಲ್ಲಿ ಕೆಜಿ ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟ್ ಮಾಡಿದ್ರೆ ಕೆಜಿ ಉಳ್ಕೊಳ್ತು. ಸೊ ಮೀಟರ್ ಸ್ಕ್ವೇರ್ ಸಾಲ್ವ್ ಆಯ್ತು, ಕ್ಯಾನ್ಸಲ್ ಆಯ್ತು. ಸೊ ನ್ಯೂಟನ್ ನ ನಾವು ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೀಬಹುದು. ಡಿನಾಮಿನೇಟರ್ ಅಲ್ಲಿ ನಮಗೆ ಕೆಜಿ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಸಿಂಪ್ಲಿಫೈ ಮಾಡಿ ನೋಡಿ, ಉಳ್ಕೊಳ್ಳುವಂತ ಯೂನಿಟ್ ಏನಿದೆ ಮೀಟರ್ ಮಾತ್ರ. ಹಾಗಾಗಿ ಆಪ್ಷನ್ ಡಿ ಗೆ ಲೆಂತ್ ಇನ್ ಡೈಮೆನ್ಷನ್ ಇದೆ. ಸರಿಯಾದ ಆಯ್ಕೆ ಆಪ್ಷನ್ ಡಿ. Two rods A and B of different materials are welded together as shown in figure. Their thermal conductivities are K1 and K2. The thermal conductivity of the composite rod will be. ಇದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ನ ಫಾರ್ಮುಲಾದ ಸಹಾಯ ತಗೊಳ್ತಾ ಇದೀವಿ. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಗೆ ಫಾರ್ಮುಲಾ ಏನ್ ಬರುತ್ತೆ, ರೋ ಎಲ್ ಬೈ ಎ. ಇಲ್ಲಿ ರೋ ಅನ್ನೋದು ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ಕಂಡಕ್ಟರ್, ಎಲ್ ಅಂತಕ್ಕಂಥದ್ದು ಲೆಂತ್ ಆಫ್ ದಿ ಕಂಡಕ್ಟರ್, ಎ ಅನ್ನೋದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್. ಇದನ್ನ ನಾವು ಎಲ್ ಡಿವೈಡೆಡ್ ಬೈ ಸಿಗ್ಮಾ ಎ ಅಂತ ಬರೀಬಹುದು. ಇಲ್ಲಿ ಸಿಗ್ಮಾ ಅಂತಕ್ಕಂಥದ್ದು ಕಂಡಕ್ಟಿವಿಟಿ. ಸೊ ರೆಸಿಸ್ಟಿವಿಟಿ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಕಂಡಕ್ಟಿವಿಟಿ ಅಂತ ಗೊತ್ತಿದೆ, ಆ ಕಾನ್ಸೆಪ್ಟ್ ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದೇ ತರ ನಾನು ಥರ್ಮಲ್ ರೆಸಿಸ್ಟೆನ್ಸ್ ಗೆ ಏನ್ ಫಾರ್ಮುಲಾ ಬರೀಬಹುದು ನೋಡ್ಕೊಳ್ಳಿ. ಥರ್ಮಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ದಿ ಕಂಡಕ್ಟರ್ ಡಿವೈಡೆಡ್ ಬೈ ಕಂಡಕ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ಕಂಡಕ್ಟರ್ ಮಲ್ಟಿಪ್ಲೈಡ್ ವಿತ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಈ ಫಾರ್ಮುಲಾನ ನಾವು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಜೊತೆ ಅನಾಲಜಿ ಮಾಡಿ ತಗೊಳ್ತಾ ಇದ್ದೀವಿ. ಸೊ ಈಗ ಮೊದಲನೇ ಕಂಡಕ್ಟರ್ ಇಲ್ಲೇನಿದೆ ಅದರ ರೆಸಿಸ್ಟೆನ್ಸ್ R1 ಅಂತ ಅನ್ಕೊಳ್ಳೋಣ. ಸೊ ಅವಾಗ ಹೆಂಗ್ ಸಾಲ್ವ್ ಮಾಡ್ತೀನಿ ನಾನು, R1 ಇಸ್ ಈಕ್ವಲ್ ಟು ಇಲ್ಲಿ ಲೆಂತ್ ನ ಡಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಡಿ ಡಿವೈಡೆಡ್ ಬೈ ಥರ್ಮಲ್ ಕಂಡಕ್ಟಿವಿಟಿ K1 ಅಂತ ಕೊಟ್ಟಿದ್ದಾರೆ. ಸೊ ಡಿವೈಡೆಡ್ ಬೈ K1. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ, ಹಾಗಾಗಿ ನಾನು ಅದನ್ನ ಎ ಅಂತ ತಗೊಳ್ತಾ ಇದ್ದೀನಿ ಇಲ್ಲಿ. ಸೊ ಎ ಅಂತ ತಗೊಂಡೆ. ಸೊ ಹಾಗಾಗಿ ರೆಸಿಸ್ಟೆನ್ಸ್ ಆಫ್ ದಿ ಫಸ್ಟ್ ಕಂಡಕ್ಟರ್ ಏನಿದೆ ಡಿ ಡಿವೈಡೆಡ್ ಬೈ K1 ಎ ಆಯ್ತು. ಅದೇ ತರ ರೆಸಿಸ್ಟೆನ್ಸ್ ಆಫ್ ದಿ ಸೆಕೆಂಡ್ ಕಂಡಕ್ಟರ್ ನೋಡೋಣ, ಅದನ್ನ R2 ಅಂತ ತಗೊಳ್ತಾ ಇದ್ದೀನಿ. R2 ಇಸ್ ಈಕ್ವಲ್ ಟು ಲೆಂತ್ ಡಿ ಇದೆ ಡಿವೈಡೆಡ್ ಬೈ ಥರ್ಮಲ್ ಕಂಡಕ್ಟಿವಿಟಿ K2 ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಏರಿಯಾ ಕೊಟ್ಟಿಲ್ಲ, ಅದನ್ನ ನಾನು ಮೊದಲನೇ ಕಂಡಕ್ಟರ್ಗೆ ಈಕ್ವಲ್ ಆಗಿದೆ ಅಂತ ಅನ್ಕೊಂಡು ಎ ಅಂತ ತಗೊಳ್ತಾ ಇದ್ದೀನಿ. ಸೊ ಈಗ ಕಾಂಪೋಸಿಟ್ ರಾಡಿನ ಎಫೆಕ್ಟಿವ್ ಕಂಡಕ್ಟಿವಿಟಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೀವು ಕಾಂಪೋಸಿಟ್ ರಾಡ್ ತಗೊಳ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಈ ಕಾಂಬಿನೇಷನ್ ಎಷ್ಟು ಸೈಜ್ ಇದೆಯೋ ಎಷ್ಟು ಡೈಮೆನ್ಷನ್ ಇದೆಯೋ ಆ ತರನೇ ಇರ್ತಕ್ಕಂಥ ಇನ್ನೊಂದು ಕಂಡಕ್ಟರ್ ನ ತಗೊಳ್ಬೇಕು. ಅದರ ಎಫೆಕ್ಟಿವ್ ಥರ್ಮಲ್ ಕಂಡಕ್ಟಿವಿಟಿ ಕೆ ಎಫೆಕ್ಟಿವ್ ಅಂತ ತಗೊಳ್ಳೋಣ. ಸೊ ಇವೆರಡು ಸೇರಿದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗುತ್ತೆ 2a, ಮತ್ತೆ ಇವೆರಡರದ್ದು ಲೆಂತ್ ಏನ್ ಬರುತ್ತೆ ಅದು ಡಿ ಬರುತ್ತೆ. ಸೊ ಹಾಗಾಗಿ ಕಾಂಪೋಸಿಟ್ ರಾಡಿನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನ್ ಬರಬೇಕು 2a, ಅದರ ಲೆಂತ್ ಎಷ್ಟು ಬರಬೇಕು ಡಿ. ಸೊ ಈಗ ಇದರ ರೆಸಿಸ್ಟೆನ್ಸ್ ನ ನಾನು ಆರ್ ಎಫೆಕ್ಟಿವ್ ಅಂತ ತಗೋತಾ ಇದ್ದೀನಿ. ಸೊ ಇದರ ಆರ್ ಎಫೆಕ್ಟಿವ್ ಏನ್ ಫಾರ್ಮುಲಾ ಬರುತ್ತೆ ಗಮನಿಸ್ಕೊಳ್ಳಿ. ಆರ್ ಎಫೆಕ್ಟಿವ್ ಇಸ್ ಈಕ್ವಲ್ ಟು ಲೆಂತ್ ಏನಿದೆ ಡಿ ಡಿವೈಡೆಡ್ ಬೈ ಅದರ ಕಂಡಕ್ಟಿವಿಟಿನ ನಾವು ಕೆ ಎಫೆಕ್ಟಿವ್ ಅಂತ ತಗೊಂಡಿದ್ದೀವಿ. ಸೊ ಅದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 2a ಇದೆ. ಸೊ ಇಷ್ಟು ಸಿಕ್ಕಿದ ನಂತರ ನಾವು ರೆಸಿಸ್ಟೆನ್ಸಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಗೆ ಫಾರ್ಮುಲಾ ಬಳಸ್ತೀವಲ್ಲ ಅದೇ ಫಾರ್ಮುಲಾನ ಇಲ್ಲೂ ಬಳಸ್ಕೊಳ್ಬಹುದು. ಏನಿದೆ ಅದು 1 by R ಎಫೆಕ್ಟಿವ್ ಇಸ್ ಈಕ್ವಲ್ ಟು 1 by R1 ಪ್ಲಸ್ 1 by R2. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. 1 by R ಎಫೆಕ್ಟಿವ್ ಅಂದ್ರೆ
ಕೆ ಎಫೆಕ್ಟಿವ್ ಇಂಟು 2a ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು 1/R1 ಅಂದರೆ K1a ಡಿವೈಡೆಡ್ ಬೈ ಡಿ, 1/R2 ಅಂದರೆ K2a ಡಿವೈಡೆಡ್ ಬೈ ಡಿ. ಸೊ ನ್ಯೂಮರೇಟರಲ್ಲಿ ಎ ಎಲ್ಲ ಟರ್ಮ್ಸಲ್ಲೂ ಇದೆ, ಕ್ಯಾನ್ಸಲ್ ಆಯಿತು. ಡಿನಾಮಿನೇಟರಲ್ಲಿ ಎಲ್ಲ ಟರ್ಮ್ಸಲ್ಲೂ ಡಿ ಇದೆ, ಅದು ಕೂಡ ಕ್ಯಾನ್ಸಲ್ ಆಯಿತು. ಸಾಲ್ವ್ ಮಾಡಿದ್ರೆ ನಮಗೆ ಕೆ ಎಫೆಕ್ಟಿವ್ ಏನಂತ ಗೊತ್ತಾಗ್ತಾ ಇದೆ, K1 ಪ್ಲಸ್ K2 ಡಿವೈಡೆಡ್ ಬೈ 2. ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. ಎ ಕೆಪಾಸಿಟರ್ is charged by a battery. The battery is removed and another identical uncharged capacitor is connected in parallel. The total electrostatic energy of the resulting system. ಮೊದಲಿಗೆ ನಮ್ಮ ಹತ್ರ ಒಂದು ಕೆಪಾಸಿಟರ್ ಇದೆ, ಅದರ ಕೆಪಾಸಿಟೆನ್ಸ್ ನ ಸಿ ಅಂತ ಅನ್ಕೊಳ್ಳೋಣ. ಅದನ್ನ ಒಂದು ಬ್ಯಾಟರಿ ಕನೆಕ್ಟ್ ಮಾಡ್ತಾ ಇದ್ದೀವಿ, ಹಾಗಾಗಿ ಅದು ಚಾರ್ಜ್ ಕ್ಯೂ ನ ಸ್ಟೋರ್ ಮಾಡ್ಕೊಳ್ತಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದರ ಎನರ್ಜಿ ಎಷ್ಟು ಬರುತ್ತೆ ಅಂದ್ರೆ E1 is equal to half Q square divided by C. ಈಗ ಈ ಕೆಪಾಸಿಟರ್ ನ ಬ್ಯಾಟರಿಯಿಂದ ರಿಮೂವ್ ಮಾಡಿದ್ವಿ, ಈಗಲೂ ಕೂಡ ಅದು ಚಾರ್ಜ್ ಕ್ಯೂ ನ ಸ್ಟೋರ್ ಮಾಡಿಕೊಂಡಿದೆ. ಮತ್ತೆ ಒಂದು ಐಡೆಂಟಿಕಲ್ ಅನ್ಚಾರ್ಜ್ಡ್ ಕೆಪಾಸಿಟರ್ ನ ಅದಕ್ಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾ ಇದೀವಿ, ಈಗಲೂ ಕೂಡ ಚಾರ್ಜ್ ಎಫೆಕ್ಟಿವ್ ಆಗಿ ಸ್ಟೋರ್ ಆಗಿರೋದು ಈ ಕಾಂಬಿನೇಷನ್ ಅಲ್ಲಿ ಏನಿದೆ ಕ್ಯೂ. ಯಾಕೆಂದ್ರೆ ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ನಮ್ಮ ಹತ್ರ ಈಗ ಬ್ಯಾಟರಿ ಕೂಡ ಇಲ್ಲ, ಸೊ ಹಾಗಾಗಿ ಎಕ್ಸ್ಟ್ರಾ ಚಾರ್ಜ್ ಕೂಡ ಸಪ್ಲೈ ಆಗಲ್ಲ. ಹಾಗಾಗಿ ಕ್ಯೂ ಎಫೆಕ್ಟಿವ್ ಏನಿದೆ ಕ್ಯೂ. ಸಿ ಎಫೆಕ್ಟಿವ್ ಈ ಕಾಂಬಿನೇಷನ್ ಅಲ್ಲಿ ಎಷ್ಟು ಬರುತ್ತೆ 2C. ಪ್ಯಾರಲಲ್ ಕಾಂಬಿನೇಷನ್ ಇರೋದ್ರಿಂದ ಎಫೆಕ್ಟಿವ್ ಕೆಪಾಸಿಟೆನ್ಸ್ 2C ಆಗುತ್ತೆ. ಸೊ ಈಗ ಈ ಕಾಂಬಿನೇಷನ್ ಅಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗಿದೆ ಅಂತ ಅಂದ್ರೆ ಹಾಫ್ ಎಫೆಕ್ಟಿವ್ ಚಾರ್ಜ್ ಸ್ಕ್ವೇರ್ಡ್ ಡಿವೈಡೆಡ್ ಬೈ ಎಫೆಕ್ಟಿವ್ ಕೆಪಾಸಿಟೆನ್ಸ್. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಹಾಫ್ ಕ್ಯೂ ಎಫೆಕ್ಟಿವ್ ಕ್ಯೂ ಅಂತ ಗೊತ್ತಿದೆ, ಸೊ ಕ್ಯೂ ಎಫೆಕ್ಟಿವ್ ಸ್ಕ್ವೇರ್ ಅಂದ್ರೆ ಕ್ಯೂ ಸ್ಕ್ವೇರ್, ಸಿ ಎಫೆಕ್ಟಿವ್ ಅಂದ್ರೆ 2C. ಸೊ ಇದನ್ನ ನೀವು ಗಮನಿಸಿ ನೋಡಿದ್ರೆ ಮೊದಲನೇ ಇಕ್ವೇಶನ್ ಜೊತೆ ನಮಗೆ E1/2 ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಸೆಕೆಂಡ್ ಕೇಸಲ್ಲಿ ಎನರ್ಜಿ ಏನಿದೆ ಅದು ಆಫ್ ದಿ ಇನಿಷಿಯಲ್ ಕೇಸ್ ಆಗಿದೆ, ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. In a common emitter transistor amplifier, the audio signal voltage across the collector is 3 volt. The resistance of collector is 3 kilo ohm. If current gain is 100 and the base resistance is 2 kilo ohm, the voltage and power gain of the amplifier is. ಮೊದಲಿಗೆ ಸಿಇ ಮೋಡ್ ಅಲ್ಲಿ ನಾವು ಟ್ರಾನ್ಸಿಸ್ಟರ್ ನ ಹೇಗೆ ಕನೆಕ್ಟ್ ಮಾಡ್ತೀವಿ ನೋಡ್ಕೊಳ್ಳೋಣ. ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಔಟ್ಪುಟ್ ನ ನಾವು ಎಮಿಟರ್ ಮತ್ತೆ ಕಲೆಕ್ಟರ್ ನಡುವೆ ತಗೊಳ್ತೀವಿ. RC ಅಂದ್ರೆ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಟು ಕಲೆಕ್ಟರ್ ನ ನಾವು ಔಟ್ಪುಟ್ ರೆಸಿಸ್ಟೆನ್ಸ್ ಅಂತ ಕೂಡ ತಗೊಳ್ತೀವಿ. ಬೇಸ್ ಮತ್ತೆ ಎಮಿಟರ್ ನಡುವೆ ನಾವು ಇನ್ಪುಟ್ ಸಿಗ್ನಲ್ ನ ಅಪ್ಲೈ ಮಾಡ್ತೀವಿ. ಬೇಸ್ ಕರೆಂಟ್ ನ ನಾವು ಇನ್ಪುಟ್ ಕರೆಂಟ್ ಅಂತ ಕರೆದುಕೊಂಡ್ರೆ ಕಲೆಕ್ಟರ್ ಕರೆಂಟ್ ನ ನಾವು ಔಟ್ಪುಟ್ ಕರೆಂಟ್ ಅಂತ ಕರೆದುಕೊಳ್ತೀವಿ. ಈಗ ಔಟ್ಪುಟ್ ಕರೆಂಟ್ ಅಂದ್ರೆ ಕಲೆಕ್ಟರ್ ಕರೆಂಟ್ ನ ನಾವು ಹೇಗೆ ಕಂಡುಹಿಡಿಯಬಹುದು ನೋಡಿ. ಔಟ್ಪುಟ್ ವೋಲ್ಟೇಜ್ ಅದನ್ನ 3 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ, 3 ವೋಲ್ಟ್ಸ್ ಡಿವೈಡೆಡ್ ಬೈ ಔಟ್ಪುಟ್ ರೆಸಿಸ್ಟೆನ್ಸ್ ಅದನ್ನ ಅವರು 3 ಕಿಲೋ ಓಮ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಓಮ್ಸ್ ಲಾ ಯೂಸ್ ಮಾಡ್ತಾ ಇದ್ದೀನಿ. ಸಾಲ್ವ್ ಮಾಡಿದ್ರೆ ನನಗೆ ಕರೆಂಟ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗ್ತಾ ಇದೆ, 1 ಮಿಲಿ ಆಂಪಿಯರ್. ಸೊ ನಮಗೆ ಟ್ರಾನ್ಸಿಸ್ಟರ್ ಅಲ್ಲಿ ಸಿಇ ಮೋಡ್ ಅಲ್ಲಿ ಬೇಸ್ ಕರೆಂಟ್ ಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ, ಏನದು IC ಡಿವೈಡೆಡ್ ಬೈ ಬೀಟಾ. ಬೀಟಾ ಅನ್ನೋದಿಲ್ಲಿ ಕರೆಂಟ್ ಗೇನ್ ಇನ್ ಸಿಇ ಮೋಡ್. ಸಬ್ಸ್ಟಿಟ್ಯೂಟ್ ಮಾಡಿ 1 ಮಿಲಿ ಆಂಪಿಯರ್ ಡಿವೈಡೆಡ್ ಬೈ ಬೀಟಾ. ಬೀಟಾನ 100 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ನನಗೆ 10⁻⁻5 ಆಂಪಿಯರ್ ಅಂತ ಗೊತ್ತಾಗ್ತಾ ಇದೆ ಇನ್ಪುಟ್ ಕರೆಂಟ್. ಸೊ ಈಗ ಇನ್ಪುಟ್ ರೆಸಿಸ್ಟೆನ್ಸ್ ಏನಿದೆ ಅದನ್ನ ನಾವು ಬೇಸ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಅದನ್ನ 2 ಕಿಲೋ ಓಮ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ಪುಟ್ ರೆಸಿಸ್ಟೆನ್ಸ್ ಮತ್ತೆ ಇನ್ಪುಟ್ ಕರೆಂಟ್ ಗೊತ್ತಾಗಿರೋದ್ರಿಂದ ಇನ್ಪುಟ್ ವೋಲ್ಟೇಜ್ ನ ನಾವು ಕಂಡುಹಿಡಿಯಬಹುದು. ಇನ್ಪುಟ್ ವೋಲ್ಟೇಜ್ ಎಷ್ಟಾಗುತ್ತೆ ನೋಡಿ. ಇನ್ಪುಟ್ ಕರೆಂಟ್ ಏನಿದೆ 10⁻⁻5 ಮಲ್ಟಿಪ್ಲೈಡ್ ವಿತ್ ಇನ್ಪುಟ್ ರೆಸಿಸ್ಟೆನ್ಸ್ ಅದೇನಿದೆ 2 ಕಿಲೋ ಓಮ್. 2 ಕಿಲೋ ಓಮ್ ಅಂದ್ರೆ 2 × 10⁻3. ಸಾಲ್ವ್ ಮಾಡಿದ್ರೆ ನನಗೆ 2 × 10⁻² ವೋಲ್ಟ್ಸ್ ಅಂತ ಗೊತ್ತಾಗ್ತಾ ಇದೆ. ಈಗ ವೋಲ್ಟೇಜ್ ಗೇನ್ಗೆ ಏನ್ ಫಾರ್ಮುಲಾ ಬರುತ್ತೆ ನೋಡ್ಕೊಳ್ಳಿ. ಔಟ್ಪುಟ್ ವೋಲ್ಟೇಜ್ ಡಿವೈಡೆಡ್ ಬೈ ಇನ್ಪುಟ್ ವೋಲ್ಟೇಜ್. ಸೊ ಔಟ್ಪುಟ್ ವೋಲ್ಟೇಜ್ ನ ಅವರು 3 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಇನ್ಪುಟ್ ವೋಲ್ಟೇಜ್ ನಮಗೆ 2 × 10⁻² ಅಂತ ಈಗ ಗೊತ್ತಾಗಿದೆ. ಸಾಲ್ವ್ ಮಾಡಿದ್ರೆ ನನಗೆ 150 ಬರ್ತಾ ಇದೆ. ಸೊ ವೋಲ್ಟೇಜ್ ಗೇನ್ ಎಷ್ಟಿದೆ 150.
ಕರೆಂಟ್ ಗೇನ್ ಅವರು ಬೀಟಾ ಕೊಟ್ಬಿಟ್ಟಿದ್ದಾರೆ ಏನಂತ 100. ಸೊ ಪವರ್ ಗೇನಿಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ನೋಡ್ಕೊಳ್ಳಿ. ಪವರ್ ಗೇನ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಗೇನ್ ಇಂಟು ಕರೆಂಟ್ ಗೇನ್. ಸೊ ವೋಲ್ಟೇಜ್ ಗೇನ್ 150 ಇದೆ, ಕರೆಂಟ್ ಗೇನ್ 100 ಇದೆ. ಮಲ್ಟಿಪ್ಲೈ ಮಾಡಿದ್ರೆ 15,000 ಬರ್ತಾ ಇದೆ. ಸೊ ಪವರ್ ಗೇನ್ ಇದೆ 15,000, ವೋಲ್ಟೇಜ್ ಗೇನ್ ಇದೆ 150. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ಥರ್ಮೋಡೈನಮಿಕ್ ಪ್ರೊಸೆಸಸ್ ಆರ್ ಇಂಡಿಕೇಟೆಡ್ ಇನ್ ದಿ ಫಾಲೋಯಿಂಗ್ ಡಯಾಗ್ರಾಮ್. ಮ್ಯಾಚ್ ದಿ ಫಾಲೋಯಿಂಗ್. ಕಾಲಮ್ 1 ನಲ್ಲಿ ಪ್ರೋಸೆಸ್ಗೆ ನಂಬರಿಂಗ್ ಮಾಡಿದ್ದಾರೆ, ಕಾಲಮ್ 2 ನಲ್ಲಿ ಪ್ರೋಸೆಸ್ಗೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇವೆರಡನ್ನು ನಾವು ಮ್ಯಾಚ್ ಮಾಡಬೇಕಾಗಿದೆ. ಪ್ರೋಸೆಸ್ 1 ಅಂತ ಇದೆ. ಪ್ರೋಸೆಸ್ 1 ಏನು ನೋಡ್ಕೊಳ್ಳಿ, ಅದು ಪ್ರೆಷರ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ತಕ್ಕಂಥ ಪ್ರೋಸೆಸ್. ಅಂದ್ರೆ ಥ್ರೂಔಟ್ ದಿ ಪ್ರೋಸೆಸ್ ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ. ಹಾಗಾಗಿ ಪ್ರೋಸೆಸ್ 1 ಏನಿದೆ ಅದು ಐಸೋಕೋರಿಕ್ ಪ್ರೋಸೆಸ್ ಆಯ್ತು. ಪಿ ನ ಸಿ ಜೊತೆ ಮ್ಯಾಚ್ ಮಾಡ್ತಾ ಇದೀವಿ. ಪ್ರೋಸೆಸ್ 2 ನೋಡಿ, ಅದು ಈ ತರ ಇದೆ. ಸೊ 500 ಕೆಲ್ವಿನ್ ಇಂದ 300 ಕೆಲ್ವಿನ್ಗೆ ಟೆಂಪರೇಚರ್ ಬದಲಾವಣೆ ಆಗಿದೆ, ಪ್ರೆಷರ್ ಕೂಡ ಬದಲಾವಣೆ ಆಗಿದೆ, ವಾಲ್ಯೂಮ್ ಕೂಡ ಬದಲಾವಣೆ ಆಗಿದೆ. ಇದು ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಆಯ್ತು. ಇನ್ನೂ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಆಯ್ತು. ಸೊ ಪ್ರೋಸೆಸ್ 2 ಏನಿದೆ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಆಯ್ತು. ಹಾಗಾಗಿ ಕ್ಯೂ ನ ಎ ಜೊತೆ ಮ್ಯಾಚ್ ಮಾಡಬೇಕು. ಪ್ರೋಸೆಸ್ 3 ನೋಡೋಣ. ಪ್ರೋಸೆಸ್ 3 ನ ನೀವು ಗಮನಿಸಿದ್ರೆ ಥ್ರೂಔಟ್ ದಿ ಪ್ರೋಸೆಸ್ ಟೆಂಪರೇಚರ್ 500 ಕೆಲ್ವಿನ್ ಅಲ್ಲಿ ಫಿಕ್ಸ್ ಆಗಿದೆ. ಹಾಗಾಗಿ ಇದು ಐಸೋಥರ್ಮಲ್ ಪ್ರೋಸೆಸ್ ಆಯ್ತು. ಪ್ರೋಸೆಸ್ 3 ಏನಾಗಿದೆ ಐಸೋಥರ್ಮಲ್ ಪ್ರೋಸೆಸ್. ಹಾಗಾಗಿ ಆರ್ ನ ಡಿ ಜೊತೆ ಮ್ಯಾಚ್ ಮಾಡಬೇಕಾಗಿದೆ. ಈಗ ಪ್ರೋಸೆಸ್ 4 ನ ನಾವು ನೋಡಿದ್ರೆ ಅದು ಪ್ಯಾರಲಲ್ ಟು ವಾಲ್ಯೂಮ್ ಆಕ್ಸಿಸ್ ಇದೆ. ಅಂದ್ರೆ ಥ್ರೂಔಟ್ ದಿ ಪ್ರೋಸೆಸ್ ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೆ. ಹಾಗಾಗಿ ಅದು ಐಸೋಬಾರಿಕ್ ಪ್ರೋಸೆಸ್ ಆಯ್ತು. ಹಾಗಾಗಿ ನಾವು ಎಸ್ ನ ಬಿ ಜೊತೆ ಮ್ಯಾಚ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ.